ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ದೇಹದಾನ ಈ ಕುರಿತು ಡಾಕ್ಟರ್ ತೇಜಸ್ವಿ HL ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ F ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇಹದಾನದ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ತೇಜಸ್ವಿ HL ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಂದು ಮರ ಬೆಳೆದ್ರೆ ಅದರಿಂದ ಹಲವಾರು ಉಪಯೋಗಗಳಿದೆ, ಅದ್ರದ್ದು ಒಂದೇ ಒಂದು ಪಾರ್ಟು ಕೂಡ ವೇಸ್ಟ್ ಆಗಲ್ಲ ಎಲ್ಲೂ. ಈ ಥರದನ್ನೆಲ್ಲ ಇಟ್ಕೊಂಡು ಮನುಷ್ಯಂಗೆ ಹೇಳ್ತಾರೆ ನೀನಾರಿಗಾದೆಯೋ ಎಲೆ ಮಾನವ ಅಂತ. ಹೌದು. ಆದರೆ ಮಾನವನ ದೇಹ ಸತ್ತ ನಂತರ, ಮಾನವ ಇರುವಾಗ ಹಲವಾರು ಉಪಯೋಗಗಳಿದೆ, ಅದು ಬೇರೆ. ಸತ್ತ ನಂತರ ಏನು ಉಪಯೋಗ ಅನ್ನೋದು ಒಂದಿತ್ತು. ಅದಕ್ಕೆ ದೇಹ ಮರಳಿ ಮಣ್ಣಿಗೆ ಹೋಗಲಿ, ಮಣ್ಣಲ್ಲಿ ಕರಗಿ ಹೋಗಲಿ, ಮಣ್ಣಲ್ಲಿ ಮಣ್ಣಾಗಿ ಹೋಗಲಿ, ಈ ಥರದ ಒಂದು ಫಿಲಾಸಫಿ ಕೂಡ ನಮ್ಮ ಸಮಾಜದಲ್ಲಿದೆ. ಅದೆಲ್ಲವನ್ನೂ ದಾಟಿ ವೈದ್ಯಕೀಯ ರಂಗ ಬೆಳೆದಂತೆ ದೇಹದಾನದ ಪರಿಕಲ್ಪನೆ ಕೂಡ ಆರಂಭ ಆಯಿತು. ಹಾಗಾಗಿ ದೇಹದಾನದ ಕುರಿತಂತೆ ಇವತ್ತಿಗೆ ಎಷ್ಟೇ ಜಾಗೃತಿ ಇದ್ದರೂ ಸಹ ಯಾಕೆಲ್ಲರೂ ಮಾಡೋದಿಲ್ಲ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಎಲ್ಲರೂ ಮಾಡಿದರೆ ಅಷ್ಟೊಂದು ಅವಶ್ಯಕತೆ ಇದೆಯಾ ಮೆಡಿಕಲ್ ಕಾಲೇಜ್ಗಳಿಗೆ? ಅದು ಒಂದು ಪ್ರಶ್ನೆ ಇದೆ. ಇದೆಲ್ಲದರ ಕುರಿತಂತೆ ನಾವೀಗ ಮಾತಾಡೋಣ. ಇವತ್ತು ವೈಜ್ಞಾನಿಕವಾಗಿಯೂ ಪ್ರಗತಿ ಸಾಧಿಸಿದ್ದೀವಿ ಮತ್ತು ತಾಂತ್ರಿಕವಾಗಿಯೂ ಎಷ್ಟೋ ಮುಂದಿದ್ದೀವಿ. ಇವತ್ತೆಲ್ಲ ಕೆಲಸಗಳನ್ನು ಚಾಟ್ GPT ಮತ್ತು AI ರೀಪ್ಲೇಸ್ ಮಾಡ್ತಾ ಇದೆ. ರೊಬೋಟಿಕ್ಸ್ ತಂತ್ರಜ್ಞಾನ ಬಂದಿದೆ. ಇದೆಲ್ಲ ಇದ್ದಾಗಲೂ ಸಹ ಇದೊಂದು ಟ್ರೆಡಿಷನಲ್ ಮೆಥಡ್ ವೈದ್ಯಕೀಯ ರಂಗದಲ್ಲಿ. ದೇಹವನ್ನು ಮತ್ತೆ ಕತ್ತರಿಸಿ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ವೈದ್ಯರಿಗೆ ಕಲಿಸುವಂತಹ ಅವಶ್ಯಕತೆ ಇದೆಯಾ? ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ದೇಹದಾನ ಅಂದರೆ ಏನು, ಯಾವಾಗ ಮಾಡ್ಬೋದು, ಯಾರು ಮಾಡಬಹುದು, ಯಾರು ಮಾಡಬಾರ್ದು, ಆ ಥರದ್ದೇನಾದ್ರು ಇದೆಯಾ? ಖಂಡಿತ. ನೀವು ಹೇಳ್ದಂಗೆ ವೈದ್ಯಕೀಯ ರಂಗ ಸಾಕಷ್ಟು ಮುಂದುವರೆದಿದೆ. AI ಇರ್ಬೋದು, ವರ್ಚುವಲ್ ರಿಯಾಲಿಟಿ ಇರ್ಬೋದು, ಆಗ್ಯುಮೆಂಟೆಡ್ ರಿಯಾಲಿಟಿ ಇರ್ಬೋದು, ಇದೆಲ್ಲರ ಹೊರತಾಗಿ ದೇಹದಾನಕ್ಕೆ ಅದರದೇ ಆದ ಮಹತ್ವ ಇದೆ. ಯಾವುದೇ ವೈದ್ಯಕೀಯ ವಿದ್ಯಾರ್ಥಿ ಮೊದಲನೇ ವರ್ಷ ವ್ಯಾಸಂಗ ಮಾಡಬೇಕಾದ್ರೆ ಅನಾಟಮಿ ಅಥವಾ ಶರೀರದ ರಚನೆ ಬಗ್ಗೆ ಕಲಿತಾರೆ. ಇದು ಬಹುಮುಖ್ಯ ಸಬ್ಜೆಕ್ಟ್. ಯಾವುದೇ ಮೆಡಿಕಲ್ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗೆ ಅನಾಟಮಿ ಅಥವಾ ಶರೀರದ ರಚನೆ ಇದು ಕಲೀಲೇಬೇಕು. ಇದು ಬೇಸಿಕ್ ಅಂತ ಅನ್ಸುತ್ತೆ. ಹೌದು. ಎಲ್ಲ ಮಗು ಹೋಗಿ ಮೊದಲಿಗೆ ಅಕ್ಷರಗಳನ್ನು ಕಲಿಯೋ ಹಾಗೆ. ಖಂಡಿತ ಖಂಡಿತ. MBBS ವಿದ್ಯಾರ್ಥಿ ನೀವು ಹೇಳಿದ್ದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನಾವು ವರ್ಣಮಾಲೆಯಿಂದ ಹೇಗೆ ಶುರು ಮಾಡ್ತೀವಿ ಕಲಿಕೆನ, ಮೆಡಿಕಲ್ ವ್ಯಾಸಂಗನ ಕಲಿಕೆ ಮಾಡೋದು ಮಾನವನ ದೇಹದ ರಚನೆಯಿಂದ, ಅದು ಅನಾಟಮಿಯಲ್ಲಿ ಆಗುತ್ತೆ. ದೇಹದಾನದಿಂದ ಏನು ಪ್ರಯೋಜನ ಆಗುತ್ತೆ ಮೊದಲನೇದಾಗಿ ಅದನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ನಾವು ಬದುಕಿದ್ದಾಗ ನಮ್ಮಿಂದ ಬಹಳ ಕೆಲಸಗಳಾಗುತ್ತೆ, ಬಹಳ ಉಪಯೋಗಗಳಾಗುತ್ತೆ, ಅದು ನಿಜ. ಆದರೆ ಮರಣ ನಂತರ ಆ ದೇಹದ ಉಪಯೋಗ ಇದಕ್ಕಿಂತ ಹೆಚ್ಚಾಗಿದೆ ಅಂತ ಅಂದರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಸೊ ನಾನು ಸತ್ತ ಮೇಲೂ ನನ್ನ ದೇಹದಿಂದ ಅದಕ್ಕಿಂತ ಜಾಸ್ತಿನೇ ಉಪಯೋಗ ಇದೆ, ಅದು ದೇಹದಾನದಿಂದ ಆಗುತ್ತೆ. ಸೊ ದೇಹದಾನ ಯಾರು ಮಾಡ್ಬೋದು ಅಂತ ನಿಮ್ಮ ಮೊದಲನೇ ಪ್ರಶ್ನೆ ಇತ್ತು. ಮೊದಲನೇದಾಗಿ ದೇಹದಾನ ಅಂದರೆ 2 ಥರ ನಾವು ಅದನ್ನ ಮಾಡಿಸ್ಕೋತೀವಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ. ಮೊದಲನೇದ್ದು ದೇಹದಾನ ಯಾವ ಥರ ಆಗುತ್ತೆ ಅಂದರೆ, ಯಾವುದೇ ದಾನಿ ಬದುಕಿದ್ದಾಗ ಸ್ವಇಚ್ಛೆಯಿಂದ ನನ್ನ ಮರಣ ನಂತರ ನಾನು ನನ್ನ ದೇಹವನ್ನು ಮೆಡಿಕಲ್ ಕಾಲೇಜ್ಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ರಿಜಿಸ್ಟರ್ ಮಾಡ್ತಾರೆ. ಇದನ್ನ ನಾವು ವಾಲಂಟರಿ ಬಾಡಿ ಡೊನೇಷನ್ ಅಂತ ಕರಿತೀವಿ. ಎಷ್ಟು ವರ್ಷದವರು ಮಾಡ್ಬೋದು? ಸಾಮಾನ್ಯ ನಾವು ಇದನ್ನ ಮಾಡ್ಲಿಕ್ಕೆ ಮೊದಲನೇ ಅಗತ್ಯ ಅವರು ವಯಸ್ಕರಾಗಿರ್ಬೇಕು, ಅಡಲ್ಟ್ಸ್ ಆಗಿರ್ಬೇಕು. ನಮ್ದು ಲೀಗಲ್ ಏಜ್ ಆಫ್ ವೋಟಿಂಗ್ ಏನಿದೆ ಅದನ್ನ ಕ್ರಾಸ್ ಆಗಿರ್ಬೇಕು. ಸೊ ಆ ಲೀಗಲ್ ಏಜ್ ಆಫ್ ವೋಟಿಂಗ್ ಕ್ರಾಸ್ ಆಗಿರೋರು, 18 ವರ್ಷ ಆಗಿರೋರು ಯಾರಾದ್ರೂ ಅವರ ದೇಹದಾನಕ್ಕೆ ರಿಜಿಸ್ಟರ್ ಮಾಡ್ಬೋದು. ಸೊ ಮಕ್ಕಳಿಗೆ ಅಥವಾ 18ಕ್ಕಿಂತ ಕೆಳಗಿರೋರಿಗೆ
ಈ ಪ್ರಾವಿಷನ್ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಅವ್ರದ್ದು ಏನೇ ಡಿಸಿಷನ್ಸ್ ಅಥವಾ ನಿರ್ಣಯಗಳಿದ್ರು ಯಾರಾದ್ರೂ ಗಾರ್ಡಿಯನ್ ತಗೋಬೇಕು ಅಥವಾ ಪೇರೆಂಟ್ ತಗೋಬೇಕು. ಸೊ ವಯಸ್ಕರ ಆದಾಗ ಅವರು ಮುಂದೆ ಬಂದು ನನ್ಗೆ ಈ ತರ ನನ್ನ ಬಾಡಿನ ಅಥವಾ ನನ್ನ ದೇಹವನ್ನ ನನ್ನ ಮರಣ ನಂತರ ನನ್ನ ಮೆಡಿಕಲ್ ಕಾಲೇಜ್ಗೆ, ವ್ಯಾಸಂಗಕ್ಕೆ, ಸಂಶೋಧನೆಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರನ್ನ ನಾವು ರಿಜಿಸ್ಟರ್ ಮಾಡ್ಕೊಂತೀವಿ. ಒಂದು ಮುಖ್ಯವಾದ ಪ್ರೀ ರಿಕ್ವೈರ್ಮೆಂಟ್ ಏನಂದ್ರೆ ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗ್ಬೇಕಾದ್ರೆ ಅವರ ನೆಕ್ಸ್ಟ್ ಇಮಿಡಿಯೇಟ್ ರಿಲೇಟಿವ್, ಈಗ ನಾನೇ ನನ್ನ ದೇಹನ ಡೊನೇಟ್ ಮಾಡ್ತೀನಿ ಅಂದ್ರೆ ನನ್ನ ನೆಕ್ಸ್ಟ್ ಇಮಿಡಿಯೇಟ್ ಕಿನ್ ಅಥವಾ ರಿಲೇಟಿವ್ ಅಂದ್ರೆ ನನ್ನ ವೈಫ್ ಆಗ್ತಾರೆ, ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಆಗ್ತಾರೆ, ಅಥವಾ ನನ್ಗೆ ವಯಸ್ಸಿಗೆ ಬಂದ ಮಕ್ಳಿದ್ರೆ ಮಕ್ಳಾಗ್ತಾರೆ. ಇವರ ಸಮ್ಮತಿ ಬಹುಮುಖ್ಯ. ಇವರ ಸಮ್ಮತಿ ಇಲ್ಲದೆ ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ನಾವು ಮುಂದುವರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಮರಣ ನಂತರ ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ರಿಲೇಟಿವ್ ಯಾರಿರ್ತಾರೆ ಅವರು ಈ ನಿರ್ಧಾರ ತಗೋಬೇಕು. ಶುರುನಲ್ಲಿ ಪ್ರಾಸೆಸ್ ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಮರಣ ನಂತರ ತುಂಬಾ ಅಡ್ಡಿಗಳು ಬರ್ತವೆ. ಸೊ ಮನೆಯವರ ಸಮ್ಮತಿಯಿಂದ ಈ ಪ್ರಾಸೆಸ್ ಮುಂದುವರೆದ್ರೆ ಮುಂದೆ ಏನು ತೊಂದರೆ ಆಗಲ್ಲ. ಸೊ ಇದೊಂದು ಪ್ರೀ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಒಂದು ವಯಸ್ಕರು, ಇನ್ನೊಂದು ಮನೆಯವರ ಅಟ್ಲೀಸ್ಟ್ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಗೊತ್ತಿದ್ರೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ನಾವು ಬಾಡಿ ರಿಸೀವ್ ಮಾಡೋ ಟೈಮಲ್ಲಿ. ಅಂದ್ರೆ ಸರ್, ಈಗ ಒಬ್ಬ ವ್ಯಕ್ತಿ ಸತ್ತ ನಂತರ ಇಷ್ಟು ಗಂಟೆ ಒಳಗಡೆನೆ ಏನಾದರೂ ಬರಬೇಕು ಅನ್ನೋ ಥರದ್ದಿರುತ್ತಾ? ಅಥವಾ ಈಗ ನೋಡಿ ಹಳ್ಳಿ ಕಡೆಗೆ 6 ಗಂಟೆ ಒಳಗೆ 8 ಗಂಟೆ ಒಳಗೆ ಯಾರೂ ಮಾಡಲ್ಲ, ಎಲ್ಲ ದೂರದಿಂದ ಬರಬೇಕಾಗಿರುತ್ತೆ, ಇಟ್ಕೊಳ್ತಾರೆ. ಹೇಗೆ ಇದೆಲ್ಲ, ಹೆಂಗೆ ಪ್ರಾಸೆಸ್? ಹೇಗೆ ಒಂದ್ಸರ್ತಿ ಒಬ್ರು ಬಂದು ರಿಜಿಸ್ಟರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಮೇಲೆ ಏನು? ಸೊ ಈಗ ಒಬ್ರು ದಾನಿ ಬಂದು ನಾನು ಈ ತರ ವಾಲಂಟರಿ ಬಾಡಿ ಡೊನೇಷನ್ಗೆ ರಿಜಿಸ್ಟರ್ ಆಗ್ತೀನಿ ಅಂತ ಮಾಡ್ತಾರೆ. ರಿಜಿಸ್ಟರ್ ಆದ ತಕ್ಷಣ ಏನ್ ಪ್ರಾಸೆಸ್ ಇರುತ್ತೆ ಅಂದ್ರೆ ನಾವು ಅವ್ರದ್ದು ಐಡೆಂಟಿಟಿ ಪ್ರೂಫ್ ಕಲೆಕ್ಟ್ ಮಾಡ್ಕೊಂತೀವಿ, ಅವರಿಂದ ಫೋಟೋಸ್ ತಗೊಂತೀವಿ, ಮತ್ತೆ ಅಪ್ಲಿಕೇಶನ್ ಫಾರ್ಮ್ ತಗೊಂತೀವಿ. ಇದು ತಗೊಂಡ ತಕ್ಷಣ ದಾನಿಗಳಿಗೆ ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತೀವಿ. ಸರ್ಟಿಫಿಕೇಟ್ ಜೊತೆ ಒಂದು ಐಡೆಂಟಿಟಿ ಕಾರ್ಡ್ ಇಶ್ಯೂ ಆಗುತ್ತೆ. ಇದು ಸರ್ಟಿಫಿಕೇಟ್ ಮತ್ತೆ ಐಡೆಂಟಿಟಿ ಕಾರ್ಡ್ ಎರಡನ್ನು ಪೂರ್ತಿ ಗೌರವದೊಂದಿಗೆ ಕಾಲೇಜು ಮತ್ತೆ ಕಾಲೇಜಿನ ಮ್ಯಾನೇಜ್ಮೆಂಟು ಅವ್ರಿಗೆ ಸಮರ್ಪಿಸುತ್ತೆ. ಅಕಸ್ಮಾತ್ ದಾನಿ ಇಚ್ಛೆ ಪಟ್ಟಲ್ಲಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಇದರಲ್ಲೆಲ್ಲಾನು ಅವರ ಒಪ್ಪಿಗೆ ತಗೊಂಡು ನಾವು ಅದನ್ನ ಹಾಕ್ತಿವಿ. ಅವರು ಮಾಡಿರೋ ಕಾರ್ಯ ತುಂಬಾ ಜನಕ್ಕೆ ತಲುಪಬೇಕಂತ. ಇದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಮುಗೀತು. ಈಗ ಯಾವುದೇ ದಾನಿ ರಿಜಿಸ್ಟರ್ ಮಾಡಿ ಸ್ವಲ್ಪ ವರ್ಷದ ನಂತರ ಮರಣ ಹೊಂದಿದ್ರೆ ID ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಮೆಡಿಕಲ್ ಕಾಲೇಜನ್ನೇ ಎಲ್ಲಿ ಆ ವ್ಯಕ್ತಿ ಅಥವಾ ದಾನಿ ಸಾವೊಂದಿದ್ದಾರೆ ಅಲ್ಲಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಾರೆ. ಆಂಬ್ಯುಲೆನ್ಸ್ ಯೂಶುವಲಿ ಫ್ರೀಸರ್ ಫಿಟೆಡ್ ಆಂಬ್ಯುಲೆನ್ಸ್ ಅಂತ ಹೇಳ್ತೀವಿ. ನೀವು ಒಂದ್ ಪ್ರಶ್ನೆ ಕೇಳಿದ್ರಿ, ಬಾಡಿ ಎಷ್ಟು ಸಮಯದೊಳಗಡೆ ನಮಗ್ ತಲುಪಬೇಕಂತ. ಸಾವು ಸಂಭವಿಸಿದ 6 ಗಂಟೆ ಒಳಗಡೆ ದೇಹ ನಮ್ಗೆ ತಲುಪಿದ್ರೆ ತುಂಬಾ ಸೂಕ್ತ. ನೀವ್ ಹೇಳ್ದಾಗೆ ಎಲ್ಲಾ ಟೈಮನ್ನು ಇದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅವರ ರಿಲೇಟಿವ್ಸ್ ಏನಿರ್ತಾರೆ, ಸಂಬಂಧಿಕರು ಏನಿರ್ತಾರೆ, ನಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ನಾವು ಸ್ವಲ್ಪ ಕಾರ್ಯಗಳು ಮಾಡಬೇಕು, ಕಾರ್ಯಗಳನ್ನ ಮಾಡಿ ನಾವು ಕಳ್ಸಿಕೊಡ್ತೀವಿ, ಏನು ಅಭ್ಯಂತರ ಇಲ್ವಾ ಅಂತ. ಸೊ ನಮ್ಗೆ ದೇಹ ಬರೋದ್ರೊಳಗೆ 12ರಿಂದ 18 ಗಂಟೆ, ಕೆಲವು ಸಾರಿ 24 ಗಂಟೆ ಆಗ್ಬಿಡುತ್ತೆ. ಸೊ ಆ ಸಮಯದಲ್ಲಿ ಏನ್ ಮಾಡ್ತೀವಿ, ನಮ್ಮ ಕಾಲೇಜ್ ಕಡೆಯಿಂದಾನೆ ಫ್ರೀಸರ್ ಫಿಟೆಡ್ ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಮಾಡ್ತೀವಿ. ಆಂಬ್ಯುಲೆನ್ಸು ಸಾವಾಗಿರೋ ಮನೆಗೆನೆ ತಲುಪುತ್ತೆ. ದೇಹನ ಫ್ರೀಸರ್ ಅಲ್ಲೇನೆ ಪ್ರಿಸರ್ವ್ ಮಾಡ್ತೀವಿ. ಸಂಬಂಧಿಕರು ಅದು ಏನು ಕಾರ್ಯಗಳಿರುತ್ತೆ ಅದನ್ನ ಮುಗಿಸಿದ್ಮೇಲೆ ಸೇಮ್ ಆ ಫ್ರೀಸರ್ ಫಿಟೆಡ್ ಆಂಬ್ಯುಲೆನ್ಸ್ ಅಲ್ಲೇನೆ ಶಿಫ್ಟ್ ಮಾಡ್ತೀವಿ. ಸೊ ನಮ್ಗೆ 6 ಗಂಟೆ ಒಳಗಡೆ ಬರೋ ಸಮಯ ಈ ತರ ವಿಳಂಬ ಆದಾಗ ಆ ಫ್ರೀಸರ್ ನ ವ್ಯವಸ್ಥೆ ಮಾಡಿ ಅದನ್ನ ಕಾಂಪನ್ಸೇಟ್ ಮಾಡೋ ತರ ಮಾಡ್ತೀವಿ. ತುಂಬಾ ದೂರದಿಂದ ಕೆಲವು ಸಾರಿ ನಾವು ದೇಹನ ರಿಸೀವ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಕಾಲೇಜನೇ ಎಲ್ಲಾ ವೆಚ್ಚನೂ ಬರ್ಸುತ್ತೆ. ದಾನಿಗಳಿಗೆ ಯಾವುದೇ ರೀತಿ ವೆಚ್ಚನೂ ಆಗ್ದಾಗೆ, ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗ್ದಂಗೆ ನೋಡ್ಕೊಂಡು ದೇಹನ ನಮ್ಮ ಕಾಲೇಜ್ಗೆ ಶಿಫ್ಟ್ ಮಾಡಿಸ್ಕೊಳ್ಳೋ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ. ಸರ್, ಒಂದು ಪ್ರಶ್ನೆ. ಇಲ್ಲೇ ಎಲ್ಲೋ ಹತ್ತಿರದವರು ಒಂದು ಅಡ್ರೆಸ್ ಕೊಟ್ಟಿರ್ತಾರೆ, ಬಟ್ ಅವ್ರು ಇನ್ನೆಲ್ಲೋ ಹೋಗಿರ್ತಾರೆ, ಎಲ್ಲೋ ಒಂದು ಕಡೆಗೆ ಹೋದಾಗ ಅವ್ರಿಗೇನೋ ಸಾವಾಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ? ಈ ವಿಷಯದಲ್ಲಿ ನಮ್ಮ ಸಂಸ್ಥೆ ನಮಗೆ ಪೂರ್ತಿ ಆಟೋನಮಿಯನ್ನು ಕೊಟ್ಟಿದೆ. ಒಬ್ಬ ದಾನಿ ಸಾವು ಬೇರೆ ಕಡೆ ಆಯ್ತು, ತುಂಬಾ ದೂರದಲ್ಲಿ ಆಯ್ತು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋ ವ್ಯವಸ್ಥೆ ಕಾಲೇಜನೇ ಮಾಡುತ್ತೆ. ಅದ್ರದ್ದು ಏನೇ ವೆಚ್ಚ ಆದ್ರೂ ಕಾಲೇಜೇ ಬರ್ಸತ್ತೆ. ಸರ್, ಈಗ ಎಲ್ಲೋ ಒಂದು ಆಕಸ್ಮಿಕ ಅವಘಡ ಆಯ್ತು, ಎಲ್ಲೋ ಆಯ್ತು ಅಂತ ಇಟ್ಕೊಳ್ಳಿ. ಆವಾಗ ಗಡಿಬಿಡಿನಲ್ಲಿ ಅವ್ರ ಸಂಬಂಧಿಕರು ಹೇಳೋದು ಅಥವಾ ಇಲ್ಲಿಗೆ ವಿಷ ಮುಟ್ಸೋದು ಆಗೋದಿಲ್ಲ, ಆವಾಗ ಏನಾಗುತ್ತೆ ಅದು? ಈಗ
ತುಂಬಾ ಜನ ದಾನಿಗಳು ಏನು ರಿಜಿಸ್ಟರ್ ಮಾಡ್ತಾರೆ, ಸಾಮಾನ್ಯ ಅವರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಅವ್ರ ಜೊತೆ ಬಂದೇ ಬರ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಗೊತ್ತೇ ಇರುತ್ತೆ. ಕೆಲವು ಸಾರಿ ಏನಾಗುತ್ತೆ, ಸಾವು ಸಂಭವಿಸಿದ ನಂತರ ತುಂಬಾ ದೂರದಲ್ಲಾಗಿರ್ಬೋದು ಅಥವಾ ಬೇರೆ ಏನೋ ತೊಂದರೆಯಿಂದ ಆಗಿರ್ಬೋದು, ಅವ್ರು ನಮ್ಗೆ ಇನ್ಫಾರ್ಮ್ ಮಾಡೋದು ಮರೆತು ಅವರು ಮುಂದಿನ ಕಾರ್ಯ ಮಾಡಿದ್ರು ನಾವು ಏನು ಕ್ರಮ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಇದು ಪೂರ್ತಿ ಅವರ ಸ್ವಇಚ್ಛೆಯಿಂದ ಮಾಡಿರೋದು. ಅಕಸ್ಮಾತ್ ಸಾವು ಸಂಭವಿಸಿದ ನಂತರ ಅವರ ಫ್ಯಾಮಿಲಿ ನೆಕ್ಸ್ಟ್ ರಿಲೇಟಿವ್ ಯಾರಿರ್ತಾರೆ, ಈ ಸಮಯದಲ್ಲಿ ನಮ್ಗೆ ದೇಹನ ನಿಮ್ಗೆ ಕೊಡಕ್ಕೆ ಕಷ್ಟ ಆಗುತ್ತೆ. ಹೌದು, ನಮ್ಮ ತಂದೆ ಅಥವಾ ನಮ್ಮ ಮನೆಯವರು ಈ ನಿರ್ಧಾರ ತಗೊಂಡಿದ್ರು, ಬಟ್ ಈ ಸಮಯದಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಅದನ್ನ ಪೂರೈಸಕ್ಕೆ ಅಂದ್ರೆ ನಾವು ಅವರ ಭಾವನೆಗಳಿಗೂ ಬೆಲೆ ಕೊಟ್ಟು ಅದನ್ನ ಒಪ್ಕೊಂತೀವಿ. ಅವ್ರಿಗೆ ಹಿಂಸೆ ಮಾಡಿ ಅಥವಾ ಈ ತರ ಇದೊಂದು ಲೀಗಲ್ ಡಾಕ್ಯುಮೆಂಟ್ ನೀವು ಕೊಡ್ಲೇಬೇಕು ಅಂತ ಯಾವುದೇ ರೀತಿ ಫೋರ್ಸ್ ಮಾಡೋದು ಅಥವಾ ಆ ಥರದ್ದು ಯಾವುದೂ ಆಗಲ್ಲ. ಇನ್ನೊಂದು, ಈಗ ಆಕ್ಸಿಡೆಂಟ್ ಎಲ್ಲ ಆಗಿ ಬಾಡಿ ಪ್ರಾಬ್ಲಮ್ ಆಗಿರುತ್ತೆ ಸರ್, ಅವಾಗ ಏನು? ಇದು ಒಂದು ಮುಖ್ಯ ವಿಚಾರ ನಾನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ನಾವು ದೇಹ ರಿಸೀವ್ ಮಾಡ್ಬೇಕಂದ್ರೆ ನಮ್ಮ ಇನ್ನೊಂದು ಬಹುಮುಖ್ಯ ಕ್ರೈಟೀರಿಯಾ ಏನಂದ್ರೆ ಸಾವು ನ್ಯಾಚುರಲ್ ಕಾಸಸ್ ಇಂದ ಆಗಿರ್ಬೇಕಂತ, ಅಂದ್ರೆ ಮೆಡಿಕಲ್ ಕಾಸಸ್ ಇಂದ ಆಗಿರ್ಬೇಕು. ಈಗ ನೀವು ಆಕ್ಸಿಡೆಂಟ್ ಅಂತ ಹೇಳಿದ್ರಿ, ಅದು ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ. ಸೂಸೈಡ್ ಇರ್ಬೋದು, ಆತ್ಮಹತ್ಯೆ ಇರ್ಬೋದು, ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ. ನಮ್ಮ ಕರ್ನಾಟಕ ಅನಾಟಮಿ ಆಕ್ಟ್ ಪ್ರಕಾರ ಮೆಡಿಕಲ್ ಲೀಗಲ್ ಕೇಸಸ್ ಇಂದ ಆಗಿರೋ ಸಾವುಗಳು ಏನಿರುತ್ತೆ ಆ ದೇಹಗಳನ್ನ ನಾವು ರಿಸೀವ್ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ. ಈಗ ಮನೆಯಲ್ಲೇ ಸಾವು ಸಂಭವಿಸ್ತು ನ್ಯಾಚುರಲ್ ಆಗಿ, ಆಸ್ಪತ್ರೆಯಲ್ಲಿ ಸಾವು ಸಂಭವಿಸ್ತು, ಮೆಡಿಕಲ್ ಲೀಗಲ್ ಕೇಸ್ ಆಗಿರಲಿಲ್ಲ, ಅದನ್ನ ನಾವು ಖಂಡಿತ ಸ್ವೀಕರಿಸ್ತೀವಿ. ಬಟ್ ಎಲ್ಲಿ ಮೆಡಿಕಲ್ ಲೀಗಲ್ ಕೇಸಸ್ ಇಂದ ಸಾವು ಸಂಭವಿಸಿರುತ್ತೆ ಅದನ್ನ ನಾವು ಸ್ವೀಕಾರ ಆಗೋದಿಲ್ಲ. ಸರ್, ಒಂದು ಸರ್ತಿ ಹೀಗೆ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ಈಗ ಆಗಿದೆ, ನಾವು ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ವಿ, ಬರ್ಬೋದು ಅಂತ ಹೇಳ್ತಾರೆ. ನೀವು ಹೋಗಿ ತಕ್ಷಣ ತಗೊಬರ್ತೀರಾ, ಆಮೇಲೆ ಪ್ರಾಸೆಸ್ ಏನಿರುತ್ತೆ? ಈಗ ನೀವು ಮೊದಲನೇದು ಎಷ್ಟು ವರ್ಷ ಇಡ್ಬೋದು ಸರ್ ಒಂದ್ ದೇಹನ? ಮೊದಲನೇ ಪ್ರಶ್ನೆ, ನೀವು ಸಾವು ಸಂಭವಿಸಿದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಆ ಟ್ರಾನ್ಸ್ಪೋರ್ಟ್ ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆದ್ಮೇಲೆ ನಮ್ಮ ಅನಾಟಮಿ ವಿಭಾಗದಲ್ಲಿ ಬಾಡಿನ ನಾವು ಸ್ವೀಕರಿಸ್ತೀವಿ. ಸ್ವೀಕರಿಸಿದ ತಕ್ಷಣ ಅಕಸ್ಮಾತ್ ನಾವು 6 ಗಂಟೆ ಒಳಗಡೆ ನಾವು ಆ ದೇಹನ ಸ್ವೀಕರಿಸಿದೀವಿ ಅಂದ್ರೆ ನಾವು ಒಂದು ಪ್ರಾಸೆಸ್ನ ಶುರು ಮಾಡ್ತೀವಿ. ಅದನ್ನ ನಾವು ಎಂಬಾಲ್ಮಿಂಗ್ ಅಂತ ಕರಿತೀವಿ. ಎಂಬಾಲ್ಮಿಂಗ್ ಅಂದ್ರೆ ನಮ್ಮ ದೇಹದ ಒಳಗಡೆ ನಾವು ಫಾರ್ಮಲಿನ್ ಅನ್ನೋ ದ್ರವನ ಇಂಜೆಕ್ಟ್ ಮಾಡ್ತೀವಿ. ಸಾಮಾನ್ಯ ಒಬ್ಬ ವ್ಯಕ್ತಿ 60 kg ವೇಟ್ ಇದ್ರೆ 6 ರಿಂದ 8 ಲೀಟರ್ ಫಾರ್ಮಲಿನ್ ನಾವು ದೇಹದೊಳಗೆ ಇಂಜೆಕ್ಟ್ ಮಾಡ್ತೀವಿ. ರಫ್ಲಿ 10% ಆಫ್ ದ ಬಾಡಿ ವೇಟ್ ಅಂತ ಹೇಳ್ತೀವಿ. ಈ ಫಾರ್ಮಲಿನ್ ಇಂಜೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ದೇಹನ ಆ ಫಾರ್ಮಲಿನ್ ಟ್ಯಾಂಕ್ ಅಲ್ಲಿ ಪ್ರಿಸರ್ವ್ ಮಾಡ್ತೀವಿ. ನೀವು 40 ರಿಂದ 50 ವರ್ಷ, 50 ರಿಂದ 60 ವರ್ಷ, ನೀವು ಎಷ್ಟು ವರ್ಷ ಬೇಕಾದ್ರೂ ದೇಹನ ಪ್ರಿಸರ್ವ್ ಮಾಡ್ಬೋದು. ದೇಹ ಸ್ವಲ್ಪನೂ ಹಾಳಾಗಲ್ಲ, ಡಿಕಂಪೋಸಿಷನ್ ಆಗಲ್ಲ, ಕೊಳೆಯಲ್ಲ, ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ನಾವು ಮಾಡೋ ಎಂಬಾಲ್ಮಿಂಗು, ನಾವು ಹಾರ್ಡ್ ಎಂಬಾಲ್ಮಿಂಗ್ ಅಂತ ಏನ್ ಕರಿತೀವಿ, ಫಾರ್ಮಲಿನ್ ಇಂಜೆಕ್ಟ್ ಮಾಡಿ ದೇಹದ ಬಣ್ಣ ಸ್ವಲ್ಪ ಕಪ್ಪಾಗುತ್ತೆ. ಬಟ್ ಅದಕ್ಕೂ ಬೇರೆ ಮೆಥಡ್ಗಳಿದಾವೆ. ನಾವು ಸ್ವಲ್ಪ ಆರ್ಟಿಫಿಷಿಯಲ್ ಬಣ್ಣಗಳನ್ನ ನಾವು ಫಾರ್ಮಲಿನ್ ಜೊತೆ ಇಂಜೆಕ್ಟ್ ಮಾಡಿದ್ರೆ ನಮ್ಮ ದೇಹದ ಕಲರ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡ್ಬೋದು. ಇದನ್ನ ನಾವು ಫ್ಯೂನರಲ್ ಎಂಬಾಲ್ಮಿಂಗ್ ಅಂತಾನು ಕರಿತೀವಿ. ವಿದೇಶಗಳಲ್ಲಿ ಇದು ತುಂಬಾ ಜನಪ್ರಿಯ. ಅಂದ್ರೆ ಸಾಮಾನ್ಯ ಸಾವು ಸಂಭವಿಸಿದ 4-5 ದಿನದಲ್ಲಿ ಅಲ್ಲಿ ಕಾರ್ಯಗಳು ಮುಂದುವರಿಯುತ್ತೆ. ನಮ್ ತರ ಅವತ್ತೇ ಆಗಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅದು ಫಾರ್ಮಲಿನ್ ಜೊತೆಗೆ ಕೆಲವೊಂದು ಬೇರೆ ಕೆಮಿಕಲ್ಸ್ ನ ಇಂಜೆಕ್ಟ್ ಮಾಡಿದ್ರೆ ನಮ್ಮ ಬಾಡಿ ಕಲರ್ ಏನಿದೆ, ಟೆಕ್ಸ್ಚರ್ ಏನಿದೆ ಅದೇ ತರ ಪ್ರಿಸರ್ವ್ ಆಗುತ್ತೆ. ಬಟ್ ನಾವು ಮಾಡೋ ಎಂಬಾಲ್ಮಿಂಗ್ ಅಲ್ಲಿ ದೇಹ ಸ್ವಲ್ಪ ಕಪ್ಪು ಬಣ್ಣ ಆಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ. ಇದು ಬಿಟ್ರೆ ಬೇರೆ ಏನೂ ತೊಂದರೆಗಳಾಗಲ್ಲ. ಈ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ದೇಹ ಕೆಡ್ದ ಹಾಗೆ ನಾವು ಎಷ್ಟು ವರ್ಷ ಬೇಕಾದ್ರೂ ಬಾಡಿನ ಪ್ರಿಸರ್ವ್ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ MBBS ಮುಗಿಸೋ ಹೊತ್ತಿಗೆ ಎಷ್ಟು ದೇಹಗಳನ್ನ ನೋಡ್ಬೇಕು ಸರ್? ಅಂದ್ರೆ ಅಂಗರಚನೆ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತಾ, ಅಥವಾ ಅವ್ರದ್ದು ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಅದು ಜೊತೆಗೆ ಅದನ್ನ ಮಾಡ್ಲೇಬೇಕಾ? ತುಂಬಾ ಒಳ್ಳೆ ಪ್ರಶ್ನೆ. ಸಾಮಾನ್ಯ ಮೊದಲನೇ ವರ್ಷದ MBBS ವಿದ್ಯಾರ್ಥಿಗಳು ದೇಹನ ಡಿಸೆಕ್ಟ್ ಮಾಡಿ ಅನಾಟಮಿ ಕಲಿತಾರೆ. ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನ್ ಹೇಳುತ್ತೆ ಅಂದ್ರೆ ಪ್ರತಿ 10 ಮೊದಲನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ದೇಹ ನಾವು ಪ್ರೊವೈಡ್ ಮಾಡ್ಬೇಕಂತ. ಸೊ 10 ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿ ಒಂದು ದೇಹನ ಡಿಸೆಕ್ಟ್ ಮಾಡಿ ಕಲಿತಾರೆ. ಯಾವುದೇ ಮೆಡಿಕಲ್ ಕಾಲೇಜಲ್ಲಿ 15 ರಿಂದ 25 ದೇಹಗಳು ಒಂದೇ ಟೈಮ್ ಡಿಸೆಕ್ಟ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಒಂದು ದೇಹ ತಾನು ಡಿಸೆಕ್ಟ್ ಮಾಡ್ತಾ ಇರೋ ಜೊತೆಗೆ ಇನ್ನು 15 ರಿಂದ 25 ದೇಹಗಳನ್ನ ನೋಡಿ ಅದರ ರಚನೆಗಳನ್ನ ಕಲಿಯುವಂತ ಅವಕಾಶ ಇರುತ್ತೆ ಮೊದಲನೇ ವರ್ಷದ ವೈದ್ಯಕೀಯ. ಏನಾದ್ರೂ ವ್ಯತ್ಯಾಸ ಇರುತ್ತೆ? ಖಂಡಿತ.
ಈಗ ಅಲ್ಲ ಸರ್, ಒಂದೊಂದು ದೇಹಕ್ಕೂ ಏನಾದರೂ ವ್ಯತ್ಯಾಸ ಇರುತ್ತೆ? ಅಂದ್ರೆ ನಾವು ಬೇಸಿಕ್ ಆರ್ಕಿಟೆಕ್ಚರ್ ಅಂತ ಏನ್ ಹೇಳ್ತೀವಿ ಅದು ಸಾಮಾನ್ಯ ಸೇಮ್ ಇರುತ್ತೆ. ಅಂದ್ರೆ ಮಸಲ್ ಇರ್ಬೋದು, ನಮ್ಮ ಆರ್ಗನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಅಥವಾ ಬೇರೆ ಯಾವುದೇ ಅಂಗಾಂಗಗಳಿರ್ಬೋದು. ಪುರುಷರಲ್ಲಿ ಏನಿರುತ್ತೆ, ಮಹಿಳೆಯಲ್ಲಿ ಏನಿರುತ್ತೆ ಅದೇನೇ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ 1-5% ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುತ್ತೆ. ವ್ಯತ್ಯಾಸಗಳಂದ್ರೆ ರಕ್ತನಾಳಗಳ ರಚನೆಯಲ್ಲಿ, ನರ್ವು ಅಥವಾ ನರಗಳ ರಚನೆಯಲ್ಲಿ, ಅಥವಾ ಮಸಲ್ ಬಿಲ್ಡ್ ಅಲ್ಲಿ ಈ ವ್ಯತ್ಯಾಸಗಳು ಕಾಣುತ್ತೆ. ನೀವು ಒಂದು ಕಂಡೀಷನ್ ಬಗ್ಗೆ ಕೇಳಿರ್ಬೋದು, ನಾವು ಸೈಟಸ್ ಇನ್ವರ್ಸಸ್ ಅಂತ ಕರಿತೀವಿ. ಸೈಟಸ್ ಇನ್ವರ್ಸಸ್ ಅಂದ್ರೆ ಏನಂದ್ರೆ, ಈಗ ಸಾಮಾನ್ಯ ನಮ್ಮ ಹೃದಯ ಏನಿದೆ ಎಡಭಾಗದಲ್ಲಿರುತ್ತೆ, ಲಿವರ್ ಏನಿದೆ ಬಲಭಾಗದಲ್ಲಿ, ಸ್ಪ್ಲೀನ್ ಏನಿದೆ ಎಡಭಾಗದಲ್ಲಿ ಇರುತ್ತೆ. ಈ ಸೈಟಸ್ ಇನ್ವರ್ಸಸ್ ಅನ್ನೋ ಕಂಡೀಷನ್ ಅಲ್ಲಿ ಏನಿರುತ್ತೆ ಅಂದ್ರೆ, ಎಲ್ಲ ಆರ್ಗನ್ಗಳು ರಿವರ್ಸ್ ಆಗಿರುತ್ತೆ. ಹೃದಯ ಏನಿರುತ್ತೆ ಬಲಭಾಗದಲ್ಲಿರುತ್ತೆ, ಲಿವರ್ ಏನಿರುತ್ತೆ ಎಡಭಾಗದಲ್ಲಿರುತ್ತೆ, ಸ್ಪ್ಲೀನ್ ಏನಿರುತ್ತೆ ಬಲಭಾಗದಲ್ಲಿರುತ್ತೆ. ಈ ತರ ವೇರಿಯೇಷನ್ಗಳು ಖಂಡಿತ ಕಲಿಯಕ್ಕೆ ಸಿಗುತ್ತೆ. ಅದರಿಂದ ಏನು ತೊಂದರೆ ಆಗಿರೋದಿಲ್ವಾ? ಏನು ತೊಂದರೆ ಆಗಿರಲ್ಲ. ಸೈಟಸ್ ಇನ್ವರ್ಸಸ್ ಸಾಮಾನ್ಯ ನಾವು ನೋಡ್ತೀವಿ ತುಂಬಾ ಕಾಮನ್ ಆಗಿ, ಏನು ತೊಂದರೆ ಆಗಲ್ಲ. ಸೊ ಈ ತರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆದ್ರೆ 90-95% ಸೇಮ್ ರಚನೆ ಇರುತ್ತೆ. ಆದ್ರೆ ಇದೇ ವೈದ್ಯಕೀಯ ವಿದ್ಯಾರ್ಥಿ ಮುಂದುವರೆದು ಸರ್ಜನ್ ಆದಾಗ ಆಕ್ಚುಯಲ್ ಪೇಷಂಟ್ ನ, ಬದುಕಿರೋ ವ್ಯಕ್ತಿನ ಆಪರೇಷನ್ ಮಾಡ್ಬೇಕಾದ್ರೆ ಈ ಅನಾಟಮಿ ಕಲಿಕೆ ತುಂಬಾ ಸಹಾಯಕ್ಕೆ ಬರುತ್ತೆ. ಸೊ ಒಂದೊಂದು ದೇಹ ಒಂದೊಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಆಗಿರುತ್ತೆ. ಎಷ್ಟು ಹೆಚ್ಚು ದೇಹಗಳನ್ನ ಅವರು ನೋಡಿ ಕಲಿತಾರೆ, ಮುಂದೆ ಅವರು ಸರ್ಜನ್ ಆದಾಗ ಅಥವಾ ಬೇರೆ ಪ್ರೊಫೆಷನಲ್ಗೆ ಹೋದಾಗ ಸ್ಪೆಷಾಲಿಟಿಗೆ ಈ ಅನಾಟಮಿ ಕಲಿಕೆ, ಮಾನವನ ದೇಹದಲ್ಲಿ ಆಗೋ ವ್ಯತ್ಯಾಸಗಳು ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರುವಾಗ ದೇಹನೇ ಯಾಕೆ ಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮ್ದೇ ಸಂಸ್ಥೆಯಿಂದ ನಾವು ಒಂದು ಕೆಡವಿಸ್ ಅಂತ ಒಂದು ಡಿಸೆಕ್ಷನ್ ಟೇಬಲ್ ನ ಪರ್ಚೇಸ್ ಮಾಡಿದ್ವಿ. ಈ ಕೆಡವಿಸ್ ಅನ್ನೋ ಡಿಸೆಕ್ಷನ್ ಟೇಬಲ್ ಏನು ಉಪಯೋಗ ಅಂದ್ರೆ, ನಿಮ್ಮ ಅಥವಾ ನನ್ನ ಫೋನ್ ತರ ಒಂದು 7 ಅಡಿ 2.5 ಅಡಿ ಸೈಜ್ ಇರುವಂತ ಒಂದು ದೊಡ್ಡ ಸ್ಕ್ರೀನ್. ಈ ಸ್ಕ್ರೀನ್ ಮೇಲೆ ಒಂದು ಮಾನವನ ದೇಹ ಇರುತ್ತೆ. ಆ ದೇಹನ ನೀವು ಲೇಯರ್ ಬೈ ಲೇಯರ್ ಡಿಸೆಕ್ಟ್ ಮಾಡ್ತಾ ಹೋಗ್ಬೋದು. ನಾವು ಡಿಸೆಕ್ಷನ್ ಅಲ್ಲೂ ಅದನ್ನ ಮಾಡೋದು. ಆದ್ರೆ ಮಾನವನ ದೇಹನ ನಾವು ಡಿಸೆಕ್ಟ್ ಮಾಡಿ ಕಲಿಯೋದು ಏನಿದೆ ಅದನ್ನ ರೀಪ್ಲೇಸ್ ಮಾಡೋದು ಯಾವುದೇ ತಂತ್ರಜ್ಞಾನ ಬಂದ್ರೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾವು ಕೊನೆಯದಾಗಿ ಟ್ರೀಟ್ ಮಾಡೋದು ರಿಯಲ್ ಪೇಷಂಟ್ಸ್ನ. ಸೊ ರಿಯಲ್ ಪೇಷಂಟ್ಸ್ನ ನಾವು ಟ್ರೀಟ್ ಮಾಡಬೇಕಾದ್ರೆ ಆ ಮಾನವನ ದೇಹದ ರಚನೆಯನ್ನ ನಾವು ಅದನ್ನ ಮುಟ್ಟಿ ಅದನ್ನ ಅನುಭವಿಸಿ ಕಲಿಬೇಕು. ಈ ಅನುಭವಿಸಿ ಕಲಿಯುವಂಥದ್ದು ಏನಿದೆ, ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಏನ್ ಹೇಳ್ತೀವಿ, ಇದು ಯಾವುದೇ ರೀತಿಯ ತಂತ್ರಜ್ಞಾನ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬೇಕೇ ಬೇಕು. ಹೌದು. ಈಗ ಒಂದು ಮೆಡಿಕಲ್ ಕಾಲೇಜು 250 ಜನ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಮಾಡ್ಕೊಳ್ಳುತ್ತೆ ಅಂದ್ರೆ ನಮಗೆ ಪ್ರತಿ ವರ್ಷ 25 ದೇಹಗಳ ಅಗತ್ಯ ಇದೆ. ಈಗ ಈ ತರ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರೋದ್ರಿಂದ, ನಿಮ್ಮ ಸಹಯೋಗದಿಂದ ದೇಹದಾನದ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ಮುಂದೆ ಬರ್ತಾ ಇದ್ದಾರೆ ರಿಜಿಸ್ಟರ್ ಮಾಡಕ್ಕೆ. ನಾವು ತುಂಬಾ ದೇಹಗಳನ್ನ ರಿಸೀವ್ ಮಾಡ್ತೀವಿ. ಇನ್ನೊಂದು ಸಂತೋಷದ ವಿಚಾರ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ನಾವೀಗ ಮಾತಾಡೋ ಟೈಮಲ್ಲಿ ಬ್ಯಾಂಗ್ಳೂರಿಂದ ಒಬ್ರು ದಾನಿಗಳು ಅವರ ರಿಲೇಟಿವ್ ದೇಹನ ನಮ್ಮ ಕಾಲೇಜ್ಗೆ ಈಗ ದಾನ ಮಾಡ್ತಾ ಇದ್ದಾರೆ. ಈಗ 1 ಗಂಟೆ 2 ಗಂಟೆ ಟೈಮಲ್ಲಿ ನಾವು ಆ ದೇಹನ ರಿಸೀವ್ ಮಾಡ್ತಾ ಇದೀವಿ. ತುಂಬಾ ಅಗತ್ಯ ಇದೆ. ತುಂಬಾ ಜನ ಈ ಕಾರ್ಯಕ್ರಮ ಕೇಳಿದ್ಮೇಲೆ ದೇಹದಾನಕ್ಕೆ ರಿಜಿಸ್ಟರ್ ಮಾಡೋಕ್ಕೆ ಮುಂದೆ ಬರಬೇಕು. ಇದನ್ನ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸ್ಬೇಕು. ಇದರಿಂದ ತುಂಬಾ ಉಪಯೋಗ ಇದೆ. ಅದೇ ಸರ್, ಮನುಷ್ಯ ಬದುಕಿರುವಾಗ ಏನೇನೋ ಹಲವಾರು ಉಪಯೋಗಗಳನ್ನು ಮಾಡ್ತಾನೆ, ಪರೋಪಕಾರಿಯಾಗಿ ಬದುಕ್ತಾನೆ. ಸತ್ತ ಮೇಲೇನೂ ಯಾರಿಗಾದ್ರೂ ಉಪಯೋಗ ಆದರೆ ಅದು ಇನ್ನೂ ಒಂಥರ ಒಳ್ಳೆಯದು. ಆದರೆ ನೀವೇ ಹೇಳಿದ ಹಾಗೆ, ಆಮೇಲೆ ಕಾನೂನೇ ಹೇಳುವ ಹಾಗೆ, ಯಾರಿಗೂ ಇದರಲ್ಲಿ ಬಲವಂತ ಇಲ್ಲ. ಅವರು ಸ್ವ ಇಚ್ಛೆಯಿಂದ ಮಾಡಬಹುದು. ಖಂಡಿತ ಇಲ್ಲ. ಖಂಡಿತ ಮಾಡಿದ್ಮೇಲೆ ರಿಲೇಟಿವ್ಸ್ಗೆ ನೋಡಕ್ಕೆ ಅವಕಾಶ ಇರುತ್ತಾ? ಇದು ಒಂದು ಪ್ರಶ್ನೆ ನಮಗೆ ತುಂಬಾ ಸಾರಿ ಬರುತ್ತೆ. ನಾವು ಎಂಬಾಲ್ಮಿಂಗ್ ಅಂತ ಪ್ರಾಸೆಸ್ ಏನ್ ಮಾಡ್ತೀವಿ, ಆ ಪ್ರಾಸೆಸ್ ಮಾಡೋಕ್ಕಿಂತ ಮುಂಚೆ ಅವರ ಸಂಬಂಧಿಕರು ಎಷ್ಟೇ ಜನ ದೇಹನ ನೋಡ್ಬೇಕಂದ್ರೂ ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಎಂಬಾಲ್ಮಿಂಗ್ ಆ ಪ್ರಾಸೆಸ್ ಆದಮೇಲೆ ನಾವು ಇದನ್ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅವರ ಇಮಿಡಿಯೇಟ್ ರಿಲೇಟಿವ್ಸ್ಗೂ ದೇಹ ನೋಡೋಕ್ಕೆ ಅವಕಾಶ ಇರಲ್ಲ. ಒಂದು ಏನಕ್ಕೆ ಅಂದ್ರೆ, ಈಗ ನಾವು ಯಾರನ್ನೇ ಆಗಿರ್ಬೋದು ಅವರ ಒಳ್ಳೆ ಸಮಯದಲ್ಲಿ ನೋಡಿರ್ತೀವಿ. ಸೊ ಕೆಲವೊಂದು ನೆನಪು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ. ಎಂಬಾಲ್ಮಿಂಗ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಅದನ್ನ ನೋಡಕ್ಕೆ ಹಿಂಸೆ ಅನ್ನಿಸ್ಬೋದು. ಮತ್ತೆ ಯಾವುದೇ ವ್ಯಕ್ತಿಗೆ ಆ ರೂಪನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ
ಸ್ವಲ್ಪ ಹಿಂಸೆ ಆಗ್ಬೋದು. ಸೊ ಇದು ಒಂದು ಕಾರಣಕ್ಕೋಸ್ಕರ ಎಂಬಾಲ್ಮಿಂಗ್ ಪ್ರಾಸೆಸ್ ಆದ್ಮೇಲೆ ನಾವು ರಿಲೇಟಿವ್ಸ್ಗೆ ದೇಹ ತೋರಿಸೋ ಇದು ಸಾಧ್ಯ ಆಗಲ್ಲ. ಸರ್, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ಅಕಸ್ಮಾತ್ ಯಾರಾದರೂ ಇಚ್ಛೆ ಇದ್ದವರು. ಈಗ ನಾನು ಕಾಂಟ್ಯಾಕ್ಟ್ ಯಾರನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ಡಾಕ್ಟರ್ ತೇಜಸ್ವಿ HL ಅಂತ ಈಗ ಅನಾಟಮಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ನ ಈಗ ಇಲ್ಲಿ ಶೇರ್ ಮಾಡ್ತೀನಿ. ಈ ಫೋನ್ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿದ್ಮೇಲೆ ನಾವು ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡ್ಬೇಕಂತ. ಯಾವುದೇ ದಾನಿ ಇಲ್ಲಿಗೇನೆ ಬರಬೇಕಿಲ್ಲ. ನಾವು ಅವ್ರ ಮನೆಗೇನೆ ಪೋಸ್ಟಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಕಳಿಸೋ ವ್ಯವಸ್ಥೆ, ಮತ್ತೆ ಪೋಸ್ಟಲ್ ಸ್ಟ್ಯಾಂಪ್ ಹಾಕಿ ಎನ್ವೆಲಪ್ ಇಟ್ಟು ಅದು ನಮಗೆ ವಾಪಸ್ ಬರೋ ವ್ಯವಸ್ಥೆ, ಇದೆಲ್ಲಾನು ನಾವೇ ಮಾಡ್ತೀವಿ. ನನ್ನ ಫೋನ್ ನಂಬರ್ ಈ ರೀತಿ ಇದೆ: 9986 322 186. ಡಾಕ್ಟರ್ ತೇಜಸ್ವಿ HL. ಡಾಕ್ಟರ್ ತೇಜಸ್ವಿ HL 9986322186. ಈ ನಂಬರ್ಗೆ ನೀವು ಕರೆ ಮಾಡಿದಲ್ಲಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನಿದೆ ಅದನ್ನ ಮಾಡೋ ವ್ಯವಸ್ಥೆ ನಾವು ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ನೇತ್ರದಾನ ಕೇಳಿದೀವಿ, ಕಿಡ್ನಿ ದಾನ, ಈಗೆಲ್ಲ ಬೇರೆ ಬೇರೆ ಅಂಗಗಳನ್ನ ಬದಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸೋದ್ರಿಂದ ಇದೆಲ್ಲ ಕೇಳಿದ್ವಿ ನಾವು. ಆದ್ರೆ ಮೆದುಳು ಕೂಡ ಮಾಡ್ತೀರಲ್ವಾ? ವೈದ್ಯಕೀಯ ರಂಗ ಮುಂದುವರಿತಾ ಇದೆ. ಮುಂದೊಂದು ದಿನ ಬರುತ್ತೆ ಮೆದುಳಿನ ಕಸಿ ಅಥವಾ ಮೆದುಳಿನ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಕೂಡ ರಿಪ್ಲೇಸ್ ಮಾಡ್ತಾರೆ. ಖಂಡಿತ. ಇದೆಲ್ಲ ಇರುವಾಗ ಇಡೀ ದೇಹ ಕೂಡ ಅಂದ್ರೆ ಸತ್ತ ನಂತರ ಅದನ್ನ ಮಾಡೋದ್ರಿಂದ ಇನ್ಯಾರಿಗೋ ಕಲಿಯಕ್ಕೆ ಅನುಕೂಲ ಆಗುತ್ತೆ. ಆ ಮೂಲಕ ವ್ಯಕ್ತಿಯ ಸಂಪೂರ್ಣ ದೇಹ ಮತ್ತೆ ಜೀವ, ಅವ್ರು ಅನ್ಕೊಂಡಿರೋ ಒಂದು ಪರೋಪಕಾರಿ ಮನೋಭಾವ ಅದೆಲ್ಲ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು. ಇದುವರೆಗೆ ದೇಹದಾನವನ್ನು ಕುರಿತು ಡಾಕ್ಟರ್ ತೇಜಸ್ವಿ HL ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ F. ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ F. ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.